ನಾವಿನ್ನೇನು ಮಾತನಾಡೋದು. ಆದ್ದರಿಂದ ಶರಣಾಗತನಾಗಿ ಭಗವಂತನಿಗೆ ನನ್ನ ಪ್ರೀತಿಯ ನನ್ನ ಉಸಿರಿನಲ್ಲಿ ಬೆರೆತಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನು, ಆತನು ಜಗದಾದಿ ಗುರು ಅಂತ ನಾವು ಕರೀತೇವೆ. ಸೊ ಅಂತಹ ಜಗದಾದಿ ಗುರುವನ್ನು ನಾನು ಈ ಒಂದು ಮೂಲಕ ನಮಿಸ್ತಾ ನನ್ನ ಒಂದು ಆಧ್ಯಾತ್ಮಿಕ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೇನೆ. ಸೊ ನೀವೆಲ್ಲರೂ ಕೂಡ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪ್ರೋತ್ಸಾಹಿಸಿ ನನ್ನೆಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ಮಂಜುನಾಥ್ ಅಂತ ಹೇಳಿ ವಕೀಲರು ಮಾತಾಡ್ತಾ ಇರೋದು. ವೃತ್ತಿಯಲ್ಲಿ ವಕೀಲನಾಗಿದ್ದರೂ ಸಹ ಪ್ರವೃತ್ತಿಯಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ಸರಿಸುಮಾರು 25 ವರ್ಷಗಳಿಂದ ನನ್ನ ಜೀವನದಲ್ಲಿ ಮಾಡ್ತಾ ಬರ್ತಾ ಇದ್ದೇನೆ. ಒಂದು ಹಾಬಿಯಾಗಿ ಪ್ರಾರಂಭ ಆದಂತಹ ಈ ಒಂದು ಆಧ್ಯಾತ್ಮಿಕ ಗ್ರಂಥಗಳ ಒಂದು ಅವಲೋಕನ ಮತ್ತು ಸತ್ಸಂಗಗಳಲ್ಲಿ ಭಾಗವಹಿಸುವಿಕೆ ಹಾಗೂ ಗುರುಗಳ ಭೇಟಿ, ಅವರೊಡನೆ ಸಂಪರ್ಕ ಮತ್ತು ಸತ್ಸಂಗದಲ್ಲಿ ಸದ್ಗ್ರಂಥಗಳ ವಿಚಾರಗಳ ಚಿಂತನ ಮಂಥನ ಮತ್ತು ಮಠಾಧೀಶರುಗಳ ಸ್ವಾಮೀಜಿಗಳ ನಡುವೆ ಸಂಪರ್ಕ, ಇದೆಲ್ಲವನ್ನು ಮಾಡ್ತಾ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತುಗಳು, ಹೀಗೆ ರಾಮಕೃಷ್ಣ ಪರಮಹಂಸರು ಮತ್ತು ರಮಣ ಮಹರ್ಷಿಗಳು, ಶಂಕರಾಚಾರ್ಯರು, ಹೀಗೆ ಹಲವಾರು ಗುರುಗಳ ಒಂದು ಗ್ರಂಥಗಳ ಪರಿಶೀಲನೆ ಮತ್ತು ಅವಲೋಕನವನ್ನು ಮಾಡ್ತಾ ಆಧ್ಯಾತ್ಮಿಕ ಚಿಂತನೆಯನ್ನು ಬೆಳೆಸಿಕೊಳ್ತಾ ಈ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂತಹ ಆಧ್ಯಾತ್ಮಿಕ ಚಿಂತಕರ ಸಂಪರ್ಕಗಳಲ್ಲಿಯೂ ಇರ್ತಾ, ನನಗೆ ಬಿಡುವಾದಂತಹ ಸಂದರ್ಭಗಳಲ್ಲಿ ಅವರನ್ನು ಭೇಟಿ ಮಾಡ್ತಾ ಈ ಒಂದು ಸತ್ಯ ಶೋಧನೆಯನ್ನು ಮಾಡ್ತಾ ಈ ಒಂದು ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಜೀವ ಅಂದರೆ ಏನು, ಈ ಬ್ರಹ್ಮ ಅಂದರೆ ಏನು, ಈ ಜಗತ್ತು ಅಂದರೆ ಏನು, ಯಾಕೆ ಈ ಒಂದು ಜೀವ ಇಲ್ಲಿಗೆ ಬಂದಿದೆ, ಈ ಜೀವನ ಬಂದಿದೆ, ಸೊ ಈ ಒಂದು ಜೀವನದಲ್ಲಿ ಏನು ಆತ್ಯಂತಿಕವಾದದ್ದನ್ನು ಅಂದರೆ ಪರಾಕಾಷ್ಠೆಯ ಒಂದು ಮಟ್ಟವನ್ನು ನಾವು ಮುಟ್ಟಬೇಕು, ಯಾವುದು ಒಬ್ಬ ಮನುಷ್ಯನ ಜೀವನದ ಪರಾಕಾಷ್ಠೆಯ ಸಾಧನೆಯಾಗುತ್ತೆ, ಯಾವುದನ್ನು ನಾನು ಪಡೆದರೆ ಮತ್ತಿನ್ಯಾವುದನ್ನೂ ಬಯಸದಂತಹ ಸ್ಥಿತಿ ಬರುತ್ತೆ ಎಂಬುವಂತಹ ಚಿಂತನೆಯನ್ನು ಮಾಡ್ತಾ, ಮತ್ತು ರಾಗ ದ್ವೇಷಗಳಿಗೆ ಸಿಲುಕದೆ ಮನುಷ್ಯ ಶಾಂತಿ ನೆಮ್ಮದಿಯನ್ನು ಬಯಸಬಲ್ಲ ಅಂತಹ ಒಂದು ವಿದ್ಯೆ ನನಗೆ ಬೇಕು ಅಂತ ಹೇಳಿ ಸರಿಸುಮಾರು 25 ವರ್ಷಗಳಿಂದ ಈ ಒಂದು ಆಧ್ಯಾತ್ಮಿಕ ಜಿಜ್ಞಾಸೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ ವೀಕ್ಷಕರೇ. ಈ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾ ಅನರ್ಘ್ಯವಾದಂತಹ ಜ್ಞಾನದ ಗಣಿಯೇ ನಮ್ಮ ಹಿಂದೂ ಅಥವಾ ಸನಾತನ ಧರ್ಮ ಅಂತ ನಾವೇನು ಕರಿತೇವೆ, ಇದರಲ್ಲಿ ನಾನೀಗಾಗಲೇ ಹೇಳಿದಂತೆ ಹಲವಾರು ಗ್ರಂಥಗಳಲ್ಲಿ ಅಡಗಿಸಿಟ್ಟಿದ್ದಾರೆ. ಜೀವನದ ಸುಖದ ಒಂದು ಆನಂದವನ್ನು ಅನುಭವಿಸಲು ಏನನ್ನು ಮಾಡಬೇಕು ಒಬ್ಬ ಮನುಷ್ಯ ಅಂತ ಹೇಳಿ ಆ ಒಂದು ರಹಸ್ಯಗಳನ್ನು ಈ ಒಂದು ಗ್ರಂಥಗಳಲ್ಲಿ ಅಡಗಿಸಿಟ್ಟಿದ್ದಾರೆ. ಸಾಕಷ್ಟು ಮನುಷ್ಯನ ದುಃಖಕ್ಕೆ ಕಾರಣ ಏನು, ಯಾಕೆ ಈ ದುಃಖ ಆಗುತ್ತೆ, ಈ ದುಃಖಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುವಂತಹ ಒಂದು ಅನರ್ಘ್ಯ ರತ್ನದ ಗಣಿಯೇ ಈ ಒಂದು ಆಧ್ಯಾತ್ಮಿಕ ಗ್ರಂಥಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗೂ ಗುರುವಿನ ಸಂಪರ್ಕದಲ್ಲಿದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದ ಹಾಗೆ ಗುರುವಿನ ಒಂದು ಸಂಪರ್ಕದಲ್ಲಿ ಇದ್ದು ಅವರ ಸೇವೆಯನ್ನು ಮಾಡ್ತಾ ಅವರ ಕೃಪೆಗೆ ಕಟಾಕ್ಷರಾಗಿ ನಾವು ಅದನ್ನು ಅರಿತು ಚಿಂತನೆಯನ್ನು ಮಾಡಿದಾಗ ನಮಗೂ ಕೂಡ ಆ ಒಂದು ಜ್ಞಾನ, ಆತ್ಮಜ್ಞಾನ ಸಿಗುತ್ತೆ. ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದರೆ ಇಂತಹ ಜ್ಞಾನ ಅತ್ಯಮೂಲ್ಯವಾದದ್ದು ಅಂತ ಹೇಳಿ ನಾನು ಭಾವಿಸಿ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ನನ್ನ ಬುದ್ಧಿಶಕ್ತಿಗೆ ಎಟುಕಿದ ಮಟ್ಟದಲ್ಲಿ ನಾನು ಈ ಒಂದು ಸಾರ್ವಜನಿಕರಿಗೆ ಈ ಒಂದು ಚಾನಲಿನ ಮುಖಾಂತರ, ಇದು ನನ್ನ ಮೊಟ್ಟ ಮೊದಲ ವಿಡಿಯೋ ಆಗಿದೆ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ, ಈ ಒಂದು ಹೊಸ ಚಾನಲನ್ನು ಪ್ರಾರಂಭಿಸಿದ್ದೇನೆ. ಇದು ನಿಮ್ಮೆಲ್ಲರ ಒಂದು ಪ್ರೀತಿಯನ್ನು, ಆಶೀರ್ವಾದವನ್ನು ಸಂಪಾದಿಸಿಕೊಳ್ಳುವಲ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಆ ನಿಮ್ಮ ಪ್ರೀತಿ
ಆಶೀರ್ವಾದ, ಒಂದು ಕರುಣೆ ಈ ಒಂದು ಚಾನೆಲ್ ಮೇಲೆ ಇರಲಿ. ಮತ್ತು ಆ ಪ್ರೀತಿಯನ್ನು ಗಳಿಸುವಲ್ಲಿ ಪರಮಾತ್ಮನು ನನಗೆ ಶಕ್ತಿಯನ್ನು ಕೊಡಲಿ, ಯುಕ್ತಿಯನ್ನು ಕೊಡಲಿ. ಹಾಗೂ ನಿಮ್ಮೆಲ್ಲರ ಒಳಿತಿಗಾಗಿ, ಕಲ್ಯಾಣಕ್ಕಾಗಿ ಪರಮಾತ್ಮನೇ ನಾಲಿಗೆಯ ಮೇಲೆ ಕುಳಿತು ಮಾತನಾಡುವಂತಾಗಲಿ. ಯಾಕಂದರೆ ನಾನು ಎಂಬುವುದು ತೃಣಕ್ಕೆ ಸಮಾನ. ಅಂದರೆ ಎಲ್ಲಿ ನಾನು ಮಾತಾಡ್ತೇನೆ ಅಂತ ಆಗುತ್ತೋ ಅಲ್ಲಿ ವೈಫಲ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಎಲ್ಲಿ ಪರಮಾತ್ಮನಿದ್ದಾನೆ, ಪರಮಾತ್ಮನು ಮಾತನಾಡ್ತಾನೆ, ನಾನು ಕೇವಲ ವಾಹಕ ಎಂಬುವಂತಹ ಭಾವನೆ ಇದ್ದರೆ ಅಲ್ಲಿ ಒಂದು ಆತ್ಯಂತಿಕವಾದಂತಹ ಒಂದು ಯಶಸ್ಸು ನಮ್ಮದಾಗುತ್ತೆ ಅನ್ನೋದು ನನಗೆ ಮನವರಿಕೆ ಆಗಿದೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಏನಂದರೆ ಭಗವದ್ಗೀತೆಯಲ್ಲೇ ಹೇಳಿದ ಹಾಗೆ ನಿನ್ನ ಅನನ್ಯವಾದಂತಹ ಚಿಂತೆಯನ್ನು ಬಿಟ್ಟು ನನಗೆ ಆಗಿದ್ದೇ ಆದಲ್ಲಿ ನಿನ್ನ ಯೋಗ ಮತ್ತು ಕ್ಷೇಮ ಎರಡನ್ನೂ ಕೂಡ ನಾನೇ ವಹಿಸುತ್ತೇನೆ ಅಂತ ಹೇಳಿ ಪರಮಾತ್ಮನಾದಂತಹ ಶ್ರೀಕೃಷ್ಣನ ಘೋಷವಾಕ್ಯ ಇದೆ. ಅಂತಹದ್ದರಲ್ಲಿ ಇನ್ನು ನಾವಿನ್ನೇನು ಮಾತನಾಡೋದು. ಆದ್ದರಿಂದ ಶರಣಾಗತನಾಗಿ ಭಗವಂತನಿಗೆ ನನ್ನ ಪ್ರೀತಿಯ, ನನ್ನ ಉಸಿರಿನಲ್ಲಿ ಬೆರೆತಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನು, ಆತನು ಜಗದಾದಿ ಗುರು ಅಂತ ನಾವು ಕರೀತೇವೆ. ಸೊ ಅಂತಹ ಜಗತಾದಿ ಗುರುವನ್ನು ನಾನು ಈ ಒಂದು ಮೂಲಕ ನಮಿಸ್ತಾ ನನ್ನ ಒಂದು ಆಧ್ಯಾತ್ಮಿಕ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೇನೆ. ಸೊ ನೀವೆಲ್ಲರೂ ಕೂಡ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪ್ರೋತ್ಸಾಹಿಸಿ ನನ್ನೆಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಬಿಡುವಾದಾಗೆಲ್ಲ ಬಹಳ ಅನರ್ಘ್ಯವಾದಂತಹ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ಇದು ನಾನು ಕೊಡ್ತೇನೆ ಅಂತಂದರೆ ನನ್ನಿಂದ ಯಾವುದು ಕ್ರಿಯೇಷನ್ ಇಲ್ಲ. ಈಗ ಆಲ್ರೆಡಿ ಮಹಾನುಭಾವರು, ಋಷಿಗಳು ಈ ಒಂದು ನಾಡಿಗೆ ಸಾಕಷ್ಟು ಗ್ರಂಥಗಳನ್ನು, ಅನುಭವಧಾರೆಯನ್ನು ಹರಿಸಿ ಹೋಗಿದ್ದಾರೆ. ಅವರುಗಳ ಉತ್ತರಾಧಿಕಾರಿಯಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ, ಯಾಕೆಂದರೆ ನಾನು ಸಮಾಜದಿಂದ ಪಡೆದಂತಹ ಜ್ಞಾನವನ್ನು ನಾನು ಮತ್ತೆ ಸಮಾಜಕ್ಕೆ ಕೊಡಲೇಬೇಕು, ಕೊಟ್ಟು ಋಷಿ ಋಣವನ್ನು ತೀರಿಸಿಕೊಳ್ಳಬೇಕು ಎಂಬುವಂತಹ ಒಂದು ಇಚ್ಛೆಯನ್ನು ಇಟ್ಟು ಈ ಒಂದು ಚಾನಲನ್ನು ಪ್ರಾರಂಭಿಸಿದ್ದೇನೆ. ಈ ಆಧ್ಯಾತ್ಮಿಕ ಚಾನಲನ್ನು ನೀವು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೇನೆ. ವಕೀಲನಾಗಿ ನಾನು ಈ ಮೇಲೆ ಕಾಣ್ತಾ ಇರ್ತಕ್ಕಂತಹ ಮಂಜುನಾಥ್ ಅಡ್ವೊಕೇಟ್ ಅಂತ ಹೇಳಿ ಚಾನೆಲ್ ಹೆಸರಿದೆ. ಆ ಒಂದು ಚಾನೆಲಲ್ಲಿ ನಾನು ಕಾನೂನಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೀಡ್ತಾ ಬಂದಿದ್ದೇನೆ. ಸಾರ್ವಜನಿಕರಿಗೆ ಅನುಕೂಲಗಳನ್ನು ಮಾಡ್ತಾ ಬಂದಿದ್ದೇನೆ, ಜ್ಞಾನವನ್ನು ಕೊಟ್ಟಿದ್ದೇನೆ. ಇನ್ನು ಆಧ್ಯಾತ್ಮಿಕವಾಗಿ ಪ್ರವೃತ್ತಿಯ ರೂಪದಲ್ಲಿ ಬಂದಂತಹ ನನ್ನ ಜ್ಞಾನ ಏನಿದೆ ಅದನ್ನು ನಾನು ಸಮಾಜಕ್ಕೆ ಕೊಡಬೇಕು. ನಿಷ್ಕಪಟನಾಗಿ, ನಿರಂಜನನಾಗಿ, ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನೀಡಬೇಕು ಎಂಬುವಂತಹ ಮನಸ್ಸಿನಿಂದ ನಾನು ಈ ಚಾನಲ್ಲು ಪ್ರಾರಂಭಿಸಿದ್ದೇನೆ. ಸೊ ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಅಧ್ಯಾತ್ಮ ಅಂದರೆ ಏನು, ಈ ಅಧ್ಯಾತ್ಮ ಶಾಸ್ತ್ರ ಅನ್ನೋದು ಇದೆಯಾ, ಈ ಅಧ್ಯಾತ್ಮವನ್ನು ನಾವು ಶಾಸ್ತ್ರದ ರೂಪದಲ್ಲಿ, ಅಂದರೆ ನಾವು ಈಗಾಗಲೇ ಕೋರ್ಸ್ ಅಂತ ನಾವೇನು ಕರಿತೀವಲ್ಲ ಹಾಗೆ ಇದಕ್ಕೂ ಕೋರ್ಸ್ ಥರ ನಾವು ಕಲಿಬೇಕಾ, ಇದಕ್ಕೂ ಪಠ್ಯಪುಸ್ತಕಗಳು ಇರುವ ರೀತಿಯಲ್ಲಿ ಗ್ರಂಥಗಳು ಇದ್ದಾವ, ಇದಕ್ಕೂ ಒಂದು ಪ್ರಕ್ರಿಯೆ ಅನ್ನೋದು ಇದೆಯಾ, ಯಾವ ಪ್ರಕ್ರಿಯೆಯ ಮುಖಾಂತರ ಈ ಒಂದು ಅಧ್ಯಾತ್ಮವನ್ನು ಅರಿತುಕೊಳ್ಳಬೇಕು, ಮತ್ತು ಈ ಅಧ್ಯಾತ್ಮ ಜ್ಞಾನ ಯಾಕೆ ಬೇಕು, ಈ ಅಧ್ಯಾತ್ಮ ಜ್ಞಾನ ಇಲ್ಲದೇ ಇದ್ದರೆ ಮನುಷ್ಯನು ಏನನ್ನು ಕಳೆದುಕೊಳ್ಳುತ್ತಾನೆ, ಅಥವಾ ಪಡೆದುಕೊಂಡರೆ ಏನನ್ನು ಆತನು ಪಡೆದುಕೊಂಡ ಹಾಗೆ ಆಗುತ್ತೆ, ಈ ಒಂದು ಅಧ್ಯಾತ್ಮ ಜ್ಞಾನದ ಪ್ರಯೋಜನಗಳು ಏನು, ಉಪಯೋಗ ಏನು, ಈ ಒಂದು ಅಧ್ಯಾತ್ಮ ಜ್ಞಾನ ಯಾಕೆ ಬೇಕು, ಮೇಯ್ನು ವೈ ದ ಸ್ಪಿರಿಚುಯಾಲಿಟಿ ಈಸ್ ರಿಕ್ವೈರ್ಡ್. ನಾವು ಮನುಷ್ಯ ತುಂಬ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತೇವೆ. ಏನನ್ನು ಮಾಡಬೇಕು ಅಂತಂದರೂ ಕೂಡ ಮನುಷ್ಯ ಫಸ್ಟ್ ಪ್ರಶ್ನೆ, ನಾನು ಇದನ್ನು ಯಾಕೆ ಮಾಡಬೇಕು, ಇದನ್ನು ಮಾಡಿದ್ರೆ ನನಗೇನು ಪ್ರಯೋಜನ ಅನ್ನುವಂತಹ ಪ್ರಶ್ನೆ. ಸೊ ಇದನ್ನು ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಕೊಡುವ ಮುಖಾಂತರ ನಾನು ಪ್ರಾರಂಭವನ್ನು ಮಾಡ್ತೇನೆ. ಈ ಒಂದು ಅಧ್ಯಾತ್ಮ ಮತ್ತು ಬೇಸಿಕ್ ಫೌಂಡೇಶನ್ ಏನಿದೆ, ಮೂಲಾಧಾರ, ಈ ವಿಚಾರಗಳನ್ನು ಹೇಳ್ತಾ ನೆಕ್ಸ್ಟು ಮಹೋನ್ನತವಾದಂತಹ ವಿಚಾರಗಳನ್ನು, ಗ್ರಂಥಗಳನ್ನು ನಾನು
ಎಪಿಸೋಡ್ಗಳಾಗಿ ತೆಗೆದುಕೊಂಡು ನನ್ನ ಅಲ್ಪಮತಿಗೆ ತಿಳಿದಷ್ಟು ವಿಚಾರವನ್ನು ನಿಷ್ಕಪಟನಾಗಿ ಸಮಾಜಕ್ಕೆ ಕೊಡುವ ಪ್ರಯತ್ನವನ್ನು, ಒಂದು ಅಳಿಲು ಪ್ರಯತ್ನವನ್ನು ಮಾಡ್ತೇನೆ ಎಂಬುದಷ್ಟೇ ಅರಿಕೆಯನ್ನು ಮಾಡ್ತೇನೆ. ಈ ನನ್ನ ವಿಡಿಯೋವನ್ನು ತಿಳಿದವರು ನೋಡಬಹುದು, ಪಂಡಿತರು ನೋಡಬಹುದು, ಪಾಮರರು ನೋಡಬಹುದು. ಅವರವರ ಮತಿಗಳಿಗೆ ಸಿಲುಕಿದಷ್ಟು ಅವರು ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಏನಾದರೂ ತಪ್ಪುಗಳು ಇದ್ದರೂ ಕೂಡ ತಾವು ಸ್ವತಂತ್ರರಾಗಿ ಆ ತಪ್ಪುಗಳನ್ನು ತಿದ್ದುವಂತಹ ಪ್ರಯತ್ನವನ್ನು ಮಾಡಬಹುದು. ನಾನು ಅನ್ಯಥಾ ಭಾವಿಸದೆ ನಾನು ನನ್ನ ತಪ್ಪುಗಳನ್ನು ಕೂಡ ತಿದ್ದುಕೊಂಡು ಮುನ್ನಡೆಯುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ಇದು ಲೌಕಿಕ ಜ್ಞಾನದಂತೆ ಅಲ್ಲ, ಇದು ಪಾರಮಾರ್ಥಿಕ ಜ್ಞಾನ. ಇದು ಇಹ ಅಲ್ಲ, ಇದು ಪರಲೋಕ. ಅಂದರೆ ಅಗೋಚರವಾದಂತಹ ವಿಚಾರಗಳನ್ನು ನಾವು ಹೇಳಬೇಕು ಅಂದಾಗ ಒಬ್ಬರು ಅವರವರ ಮಟ್ಟಕ್ಕೆ ಕೂಡ ಇದು ಅರ್ಥ ಆಗ್ತಾ ಹೋಗುತ್ತೆ. ಆದ್ದರಿಂದ ಯಾವುದೇ ತರಹದ ಒಂದು ವಿಚಾರಗಳ ಒಂದು ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ನೋಡಿ, ಈ ಒಂದು ಜ್ಞಾನ ಅನ್ನೋದೇನಿದೆ, ಬ್ರಹ್ಮಜ್ಞಾನ, ಇದಕ್ಕೆ ತ್ರಿತ್ರಯರು ಬರ್ತಾರೆ. ಅಂದರೆ ಏನು? ಶಂಕರಾಚಾರ್ಯರು, ಮಧ್ವಾಚಾರ್ಯರು ಹಾಗೂ ರಾಮಾನುಜಾಚಾರ್ಯರು ಅಂತ ಹೇಳಿ ಈ ಮೂರು ಆಚಾರ್ಯರು ಕೂಡ ಸಮಾಜಕ್ಕೆ ಒಳಿತನ್ನು ಬಯಸಿದಂತಹವರು, ಒಳ್ಳೆಯದನ್ನು ಮಾಡಬೇಕು ಅಂತಂದವರು, ಸಾತ್ವಿಕರು ಮತ್ತು ದೇವರ ರೂಪದಲ್ಲಿ ಇದ್ದಂತಹ ಗುರುಗಳು. ಇವರು ಕೂಡ ಈ ಒಂದು ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುತ್ತಾರೆ. ಅಂದರೆ ಇದಿಷ್ಟೇ ಬ್ರಹ್ಮ ಅಂತ ಹೇಳಿ ನಾವು 2+2 4 ಅಂತ ಹೇಳಲು ಸಾಧ್ಯವಿಲ್ಲ. ಸೊ ಯಾರ್ಯಾರಿಗೆ ಯಾವ ಸಂಸ್ಕಾರಗಳು ಇದೆಯೋ, ಯಾರಿಗೆ ಯಾವುದಕ್ಕೆ ಅಧಿಕಾರಿಗಳಾಗಿದ್ದಾರೋ ಅದರ ಮೂಲಕ ಅವರಿಗೆ ಆ ಒಂದು ಬ್ರಹ್ಮಜ್ಞಾನವು ತಿಳಿಯಲ್ಪಡುತ್ತದೆ ಅಂತ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ಈ ಒಂದು ವಿಷಯದಲ್ಲಿ ಇತಿಷ್ಟೇ ಅಥವಾ ಇಂತಿಷ್ಟೇ, ಇದೇ ನಿಖರವಾದದ್ದು ಅಂತ ಹೇಳುವುದು ಕಷ್ಟ ಆಗುತ್ತೆ. ಸೊ ಈ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ವೀಕ್ಷಕರುಗಳು ಒಂದು ಪ್ರಾಮಾಣಿಕವಾದಂತಹ ಅನುಭವವನ್ನು ಕೂಡ ಪಡೆದು ಇದನ್ನು ಮುಕ್ತವಾಗಿ ನೀವು ಭೇಟಿ ಕೂಡ ಮಾಡಬಹುದು. ಅದಕ್ಕೆ ಇನ್ನೂ ನಾನು ಯಾವುದೇ ರೀತಿಯಾದಂಥ ಸಮಯಗಳನ್ನು ಮಾಡಿಕೊಂಡಿಲ್ಲ. ಮುಂದೆ ಆ ಒಂದು ಸಮಯ ಬಂದಾಗ ಆ ಒಂದು ಅಪಾಯಿಂಟ್ಮೆಂಟ್ ಶೆಡ್ಯೂಲ್ಗಳನ್ನ ಮಾಡಿಕೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತು ವಿಚಾರಕ್ಕೆ ಬಂದುಬಿಡ್ತೇನೆ. ಬರುವ ಮುನ್ನ ಈ ಒಂದು ಬ್ರಹ್ಮಜ್ಞಾನ, ಈ ಒಂದು ಬ್ರಹ್ಮದ ಕುರಿತು, ದೈವದ ಕುರಿತು ನನಗೆ ಬಹಳ ಪ್ರೀತಿಯುತವಾದಂತಹ ಮಂತ್ರ ಇದು. ನಮಸ್ತೆ ಸತೇತೆ ಜಗತ್ಕಾರಣಾಯ, ನಮಸ್ತೆ ಚಿತೆ ಸರ್ವಲೋಕಾಶ್ರಯಾಯ, ನಮೋ ದ್ವೈತತತ್ವಾಯ ಮುಕ್ತಿಃ ಪ್ರದಾಯ, ನಮೋ ಬ್ರಹ್ಮಣೇ ವ್ಯಾಪಿಣೇ ಶಾಶ್ವತಾಯ. ತ್ವಮೇಕಂ ಶರಣ್ಯಂ ತ್ವಮೇಕಂ ವರೇಣ್ಯಂ ತ್ವಮೇಕಂ ಜಗತ್ಪಾಲಕಂ ಸ್ವಪ್ರಕಾಶಂ ವಯಂ ತ್ವಾಂ ಭಜಾಮಃ ವಯಂ ತ್ವಾಂ ಸ್ವರಾಮಃ ವಯಂ ತ್ವಾಂ ಜಗತ್ಸಾಕ್ಷಿರೂಪಂ ನಮಾಮಃ. ನಮಸ್ತೆ ನಮಸ್ತೆ ನಮಸ್ತೆ. ಈ ಒಂದು ಎಲ್ಲ ಕಡೆಯೂ ಆವರಿಸಿರುವಂತಹ ಈ ಒಂದು ಸತ್ಯಕ್ಕೆ ಮತ್ತು ಚಿನ್ಮಯ ರೂಪದಲ್ಲಿರುವಂತಹ ಚಿನ್ಮಯ ಮೂರ್ತಿಗೆ ಮತ್ತು ವಸುದೇವ ಕುಟುಂಬಂ ಅಂದಂಗೆ ಎಲ್ಲರಲ್ಲಿಯೂ ಆವರಿಸಿರುವ ಈ ಆತ್ಮ ಪರಮಾತ್ಮನಿಗೆ ನಮನಗಳನ್ನು ಅರ್ಪಿಸ್ತಾ ನನ್ನ ವಿಚಾರವನ್ನು ಪ್ರಾರಂಭಿಸ್ತೇನೆ. ನೋಡಿ, ಅಧ್ಯಾತ್ಮ ಅಂದರೇನು? ಅಧ್ಯಾತ್ಮ ಆ ಒಂದು ಪದವೇ ಹೇಳಿದ ಹಾಗೆ ಆತ್ಮ ಅಂದರೆ ಏನು? ಕಣ್ಣಿಗೆ ಕಾಣದ್ದು. ಅಂದರೆ ದೇಹ ಇದೆ, ದೇಹದ ಒಳಗಡೆ ಚೈತನ್ಯ ಇದೆ. ಆ ಚೈತನ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ಚೈತನ್ಯವನ್ನು ನಾವು ಆತ್ಮ ಅಂತ ಹೇಳಿ ಕರಿತೇವೆ. ಸರಳವಾಗಿ ಹೇಳೋದಾದರೆ ಅಧ್ಯಯನ ಅಂದ್ರೇನು? ಓದುವುದು, ತಿಳಿದುಕೊಳ್ಳುವುದು, ಅರಿಯುವುದು ಅಂತ ಹೇಳಿ. ಅಧ್ಯಾತ್ಮ ಅಂದರೆ ಆತ್ಮದ ಬಗ್ಗೆ ಅಧ್ಯಯನವನ್ನು ನಡೆಸುವಂಥದ್ದು. ಈ ಒಂದು ಅಧ್ಯಾತ್ಮವನ್ನು ನಾವು ಯಾಕೆ ಪ್ರಾರಂಭಿಸಬೇಕು, ಯಾಕೆ ಬೇಕು ಇದು ಅಂತ ಹೇಳಿದರೆ, ಇದು ನನ್ನ ಬಗ್ಗೆ ನಾನು ತಿಳಿದುಕೊಳ್ಳಲೇಬೇಕಾದಂತಹ ಅತ್ಯಂತ ಮೂಲಭೂತವಾದಂತಹ ವಿಷಯ. ನನಗೆ ಯಾಕಿದು ಬೇಕು ಅಂತ ಕೇಳ್ತಾ ಇರೋದು ಎಷ್ಟು ಬಾಲಿಶವಾದಂತಹ ಪ್ರಶ್ನೆ ಅಂತ ನಾವು ಮುಂದುವರೆದ ಹಂತಗಳಿಗೆ ಹೋದಾಗ ನಮಗೆ ಈ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಒಂದು ಅಧ್ಯಾತ್ಮ, ಆತ್ಮದ ಬಗ್ಗೆ ಚಿಂತನೆ ಅಂದರೆ ನನ್ನ ಬಗ್ಗೆ ನಾನು ತಿಳಿದುಕೊಳ್ಳುವಂಥದ್ದು.
ನೋಡಿ, ನಾವು ಎಲ್ಲೋ ಒಂದು ಇಂಟರ್ವ್ಯೂಗೆ ಹೋದರೆ ನನ್ನ ಸೋ ಐ ಆಮ್ ಸೋ ಅಂತ ಹೇಳಿ ನನ್ನ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ ಬಯೋಡೇಟಾ ಮುಖಾಂತರ. ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ನಾನು ಅಂದ್ಕೊಂಡಿದ್ದೇನೆ, ಈಗ ಉದಾಹರಣೆಗೆ ನನ್ನ ಹೆಸರು ಮಂಜುನಾಥ ಅಂತ ಹೇಳಿದ್ರೆ, ಈ ಮಂಜುನಾಥನೇ ನಾನು ಅಂತ ಹೇಳಿದ್ರೆ ಅಲ್ಲ, ಈ ದೇಹವನ್ನು ಗುರುತಿಸಲು ಒಂದು ಹೆಸರು ಬೇಕು. ಆ ಹೆಸರು ಮಂಜುನಾಥ. ಅಂದರೆ ಒಂದು ಬಾಟಲ್ ಇದೆ, ಆ ಬಾಟಲ್ ಮೇಲೆ ಒಂದು ಸ್ಟಿಕ್ಕರ್ ಇದೆ. ಆ ಬಾಟಲ್ ಮೇಲೆ ಇರ್ತಕ್ಕಂಥ ಸ್ಟಿಕ್ಕರು ಆ ಬಾಟಲನ್ನು ಗುರುತಿಸಲಿಕ್ಕೆ ಇಟ್ಟಿರುವಂಥ ಹೆಸರು ಅಷ್ಟೇ. ಆದರೆ ಆ ಸ್ಟಿಕ್ಕರ್, ಆ ಹೆಸರೇ ಆ ಬಾಟಲ್ ಅಲ್ಲ. ಓಕೆ, ಈ ದೇಹ ನಾನು ಅಂದರೆ ಈ ದೇಹನೂ ನಾನಲ್ಲ. ಮತ್ತು ನಾನು ಯಾರು ಅಂದರೆ, ನಾನು ಬುದ್ಧಿಯ ಆತ್ಮನ ಅಂತ ಕರೆದರೆ ನಾನು ಆತ್ಮಸ್ವರೂಪ, ಒಳಗಡೆ ಇರ್ತಕ್ಕಂಥವನು ನಾನು. ನೋಡಿ, ಉದಾಹರಣೆಗೆ ನಾವು ಈಗ ಚೈತನ್ಯ ಇದೆ ಒಳಗಡೆ, ಆದ್ದರಿಂದ ನಾನು ಮಾತಾಡ್ತಾ ಇದ್ದೇನೆ. ಈಗ ನಾನು ತೀರು ಹೋದೆ ಅಂತ ಇಟ್ಕೊಳ್ಳೋಣ. ಆಗ ಸತ್ ಹೋದ ಅಂತ ಹೇಳ್ತಾರೆ. ಸತ್ ಹೋದ ಅಂದರೆ ಏನು? ಒಳಗಡೆ ಇರುವಂತಹ ಸತ್ ಅಂದರೆ ಸತ್ಯವಾದದ್ದು, ಚೈತನ್ಯಪೂರಿತವಾದದ್ದು ಹೊರಗಡೆ ಹೊರಟೋಯ್ತು. ಅಂದರೆ ಏನು? ಈ ಸತ್ಯವಾದದ್ದು ಚೈತನ್ಯ ಹೊರಗಡೆ ಹೋದ ತಕ್ಷಣವೇ ಈ ಒಂದು ಮೃಣ್ಮಯ ಶರೀರ, ಈ ಶರೀರ ಬಿದ್ದು ಹೋಗುತ್ತೆ. ಅಂದರೆ ನಾನು ಇದು ಅಂತ ಹೇಳಿ ನೋಡ್ಕೊಳ್ತಾ ಇದ್ದೆ ಕನ್ನಡಿಯಲ್ಲಿ ಇಷ್ಟು ದಿವಸ, ಈ ರೂಪ ನಂದು ಅಂತ ನಾನು ಭಾವಿಸ್ತಾ ಇದ್ದೆ. ಆದರೆ ನನಗೆ ಈಗ ಗೊತ್ತಾಯಿತು, ಈ ಹೆಸರು ನಾನಲ್ಲ, ಈ ರೂಪನೂ ನಂದಲ್ಲ. ಒಳಗಡೆ ಸತ್ ಚೈತನ್ಯ ಇತ್ತು, ಅದು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಅದಿದ್ದರಿಂದ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್, ಕೆಲಸಗಳು ನಡೀತಾ ಇತ್ತು. ಈಗ ಆ ಸತ್ ಹೊರಗಡೆ ಹೊರಟೋಗಿರೋದ್ರಿಂದ ಈಗ ಅದೇನಾಗಿದೆ? ಬಿದ್ದು ಹೋಯಿತು. ಮರದ ದಿಂಬಿ ಬಿದ್ದು ಹೋದಂಗೆ ಬಿದ್ದೋಗಿದೆ ದೇಹ. ಅಲ್ಲಿಗೆ ಇದ್ದಿದ್ದು ಯಾವುದು? ಸತ್. ಕೆಲಸ ಮಾಡ್ತಾ ಇದ್ದಿದ್ದು ಯಾವುದು? ಸತ್, ಚೈತನ್ಯ. ಅದ್ರ ಮುಖಾಂತರ ಕೆಲಸ ಆಗ್ತಾಯಿತ್ತು. ಈ ದೇಹ ಕೆಲಸ ಮಾಡ್ತಾಯಿತ್ತಾ? ಕೈ ಆಡಿಸ್ತಾ ಇದೆ ನೋಡಿ, ಕಣ್ಣು ಆಡಿಸ್ತಾ ಇದ್ದೀವಿ, ಏನೋ ಇನ್ನೇನು ಹಿಂಗೆ ಕತ್ತು ತಿರುಗಿಸ್ತಾ ಇದ್ದೀವಿ. ಇದೆಲ್ಲ ಮಾಡ್ತಾ ಇರೋದು ಯಾರು? ನಾನು ಅಂತ ಕನ್ನಡಿ ಮುಂದೆ ನೋಡ್ಕೊಂಡಾಗ ಈ ದೇಹವನ್ನೇ ನಾನು ಅಂದ್ಕೊತಾ ಇರ್ತೀನಿ. ಆದರೆ ಒಳಗಡೆ ಈ ಎಲ್ಲ ಕೆಲಸ ಆಗೋಕ್ಕೆ ಕಾರಣ ಒಳಗಡೆ ಇರುವಂತಹ ಸತ್, ಸತ್ಯವಾದದ್ದು, ಚೈತನ್ಯಪೂರಿತವಾದದ್ದು. ಇಂತಹ ಒಂದು ಚೈತನ್ಯವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಚೈತನ್ಯ ಇದೆ. ಆ ಚೈತನ್ಯ ಇರೋದರಿಂದ ಸಕಲ ವ್ಯವಹಾರಗಳು, ಚಟುವಟಿಕೆಗಳು ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿಗೆ ನಾನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಾನು ಹೇಳ್ಕೊಳ್ತೀನಿ, ನನ್ನ ಹೆಸರು ಇಂಥದ್ದು, ನನ್ನ ಪದವಿ ಇಂಥದ್ದು, ಸೋ ಅಂತ ಹೇಳಿ ನಾನು ಬರ್ಕೊಳ್ತೇನೆ. ನನ್ನ ದೇಹದ ಬಗ್ಗೆ ತುಂಬ ಕಾಳಜಿ ವಹಿಸ್ತೇನೆ, ನಾನು ಅದನ್ನೆಲ್ಲ ಬರ್ಕೊಳ್ತೇನೆ. ಆದರೆ ಇದೆಲ್ಲ ನಾನು ಖಂಡಿತ ಅಲ್ಲ. ಆದ್ದರಿಂದ ಈ ಒಳಗಡೆ ಇದ್ದಂಥ ಚೈತನ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಸತ್ತು ಹೋದ ಅಂದರೆ ತಿರುಗಿ ಮತ್ತೆ ಬರುತ್ತಲ್ವ? ಅವ್ಯಕ್ತಾಧೀನ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅವ್ಯಕ್ತವಾಗಿದ್ದೆ ನಾನು ಮೊದಲು, ಈ ಚೈತನ್ಯ ಈಗ ಈ ದೇಹ ರೂಪದಲ್ಲಿ ಧರಿಸಿ ಬಂದಿದೆ. ಇದು ಹಿಂದೆ ಇರಲಿಲ್ಲ, ಕಣ್ಣು ಕಾಣಿಸ್ತಾ ಇರಲಿಲ್ಲ, ಈಗ ಈ ದೇಹದೊಳಗೆ ಬಂದಿದೆ. ಮತ್ತೆ ತಿರುಗ ಇದು ಮುಗಿಸಿ ಇನ್ನೊಂದು ದೇಹವನ್ನು ಸೇರಿಕೊಳ್ಳುತ್ತೆ. ಅಲ್ಲಿಗೆ ನಾನು ಆತ್ಮ ಅನ್ನೋ ಥರ ಆಯಿತು. ಸೊ ಈ ಆತ್ಮದ ಬಗ್ಗೆ ತಿಳ್ಕೋಬೇಕು ಬೇಡವೋ? ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು ಬೇಡವೋ? ಅದು ಬಿಟ್ಟು ನಾನು ಸ್ಟಿಕ್ಕರೇ ನಾನು, ಬಾಟ್ಲೇ ನಾನು, ಇದು ಹೆಸರು ನಂದು, ಈ ದೇಹ ನಂದು ಅಂತ ಕೂತ್ಕೊಂಡ್ರೆ ಅದು ಜ್ಞಾನ ಅನಿಸುತ್ತಾ? ಇಲ್ಲ ಅಲ್ವಾ? ಸೊ ನನ್ನ ಬಗ್ಗೆ ನಾನು ತಿಳಿದುಕೊಳ್ಳುವಂತಹ ಈ ಸೆಲ್ಫ್ ರಿಯಲೈಸೇಷನ್ ಅಂತ ಕರಿತೀವಿ, ಆತ್ಮ ಸಾಕ್ಷಾತ್ಕಾರ, ಸ್ವಸ್ಥ, ಬಿ ಆ್ಯಸ್ ಯು ಆರ್. ನಿನ್ನಲ್ಲಿ ನೀನಿರು. ಈ ನಿನ್ನಲ್ಲಿ ನೀನು ಇರುವುದನ್ನು ಕಲಿತುಕೊಳ್ಳುವುದೇ ಏನು? ಅಧ್ಯಾತ್ಮ. ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕಪ್ಪ, ಪರರ ಬಗ್ಗೆ ತಿಳ್ಕೊಳ್ಳೋದಲ್ಲ. ಈ ಕಾಲದಲ್ಲಿ ಇನ್ನೊಬ್ಬರ ಬಗ್ಗೆ ಬಹಳ ಕುತೂಹಲ. ಅವ್ರು ಏನು ಮಾಡ್ತಾರೆ, ಹೆಂಗೆ, ಏನು, ಪ್ರತಿಯೊಂದು ಯಾರು ಏನು ಮಾಡಿದ್ರು ಅದನ್ನು ತಿಳ್ಕೊಳ್ಳೋ ಕುತೂಹಲ. ಆದ್ದರಿಂದ 3 ತಾಸಿನ ಬೆಲೆ ಇರಲ್ಲ, ಸಮಯಗಳನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಆದರೆ ತನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಮತ್ತು ಅಧ್ಯಾತ್ಮನ ಬಿಡಿ, ನನಗೂ ಗೊತ್ತು, ಅಲ್ಲಿ ಅವಾಗವಾಗ ನೋಡ್ತಾ ಇರ್ತೀನಿ. 60 ವರ್ಷ ಆದಮೇಲೆ ತಿಳ್ಕೊಂಡ್ರಾಯ್ತು. ಇವರು 60 ವರ್ಷ ಇರಲಿ, ನೆಕ್ಸ್ಟ್ ಇನ್ನು 6 ಸೆಕೆಂಡಿಗೆ ಇರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಮನುಷ್ಯನಿಗೆ. ನಾವು ನೋಡ್ತಾ ಇರ್ತೀವಿ ಎಷ್ಟೋ ಕಡೆ
ಚೆನ್ನಾಗಿ ಓಡಾಡ್ಕೊಂಡಿದ್ದರು ಹಂಗೆ ಬಿದ್ದೋಗ್ತಾರೆ, ಚೆನ್ನಾಗಿ ನೃತ್ಯ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ಆಡ್ತಾ ಇರ್ತಾರೆ, ಹಾಗೆ ಬಿದ್ದೋಗ್ತಾರೆ, ಗಟ್ಟುಮುಟ್ಟಿಯಾಗಿರ್ತಾರೆ, ಹಾಗೆ ಬಿದ್ದೋಗ್ತಾರೆ. ಅಂದರೆ ಈ ಸಾವು ಎಷ್ಟು ಅನಿಶ್ಚಿತತೆ, ಎಷ್ಟು ಕ್ಷಣಿಕ ಅಂತ ಹೇಳಿದ್ರೆ, ನೀರ ಮೇಲಣ ಗುಳ್ಳೆಯೆಂದದಿ ತೋರುತಿಹುದಿ ಜೀವನ. ಪುರಂದರದಾಸರು ಬರೀತಾರೆ ಒಂದು ಕಡೆ, ನೀರಿನ ಮೇಲೆ ಬಬಲ್ಸ್ಗಳು ಬಂದಾಗ ಆ ಕ್ಷಣಕ್ಕೆ ಅದು ಹೊರಟೋಗುತ್ತೆ. ಅದು ಆ ನೀರು ಯಾವಾಗ ಇದು ಒಡೆದೋಗುತ್ತೆ ಗೊತ್ತಿಲ್ಲ ಈ ಗುಳ್ಳೆ. ಆದ್ದರಿಂದ ನೋಡಪ್ಪ, ನೀನು ಆದಷ್ಟು ಬೇಗ ನೀನು ಏನಕ್ಕೆ ಬಂದಿದೆಯಾ ಅದನ್ನು ಅರ್ಥ ಮಾಡ್ಕೊಂಬಿಡು. ನೀನು ಏನೇನೋ ತಿಳ್ಕೊಳ್ಳೋದು ಬೇಡ, ನಿನ್ನ ಬಗ್ಗೆ ನೀನು ತಿಳ್ಕೊ. ಫಸ್ಟು ನೀನು ಯಾರು ಅನ್ನೋದನ್ನು ತಿಳ್ಕೊ. ಇದು ಅಧ್ಯಾತ್ಮ ಆಗಿದೆ ನೋಡಿ. ರಮಣ ಮಹರ್ಷಿಗಳು ಒಂದು ಕಡೆ ಹೇಳ್ತಾರೆ, ಓ ಆಮ್ ಐ, ಇದು ಅವರ ಮಂತ್ರ. ಶಂಕರಾಚಾರ್ಯರು ಹೇಳ್ತಾರಲ್ಲ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಸೋಹಂ, ಅದು ಅವರ ಸ್ಲೋಗನ್. ಆದರೆ ರಮಣ ಮಹರ್ಷಿಗಳು ಹೇಳ್ತಾರೆ, ಓ ಆಮ್ ಐ, ನಾನು ಯಾರು, ನಾನು ಯಾರು ಅನ್ನೋದನ್ನು ತಿಳ್ಕೊ. ಫಸ್ಟು ಅದನ್ನು ತಿಳ್ಕೊ. ನಿನ್ನೊಳಗೆ ನೀನು ಹೋಗು, ಅಂತರ್ಯಾಮಿ ಆಗು, ಇನ್ನರ್ ಜರ್ನಿ ಮಾಡು. ನೀನು ಯಾರು ಅನ್ನೋದನ್ನು ತಿಳ್ಕೊ. ನೀನು ಆವಾಗ ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ. ನಿನ್ನೊಳಗೆ ನೀನು ಹೋಗದೆ ಹೊರಗಡೆ ಜಗತ್ತಿನನ್ನು ನೀನು ನೋಡ್ತಾ ಇರಿದ್ರೆ ನಿನಗೆ ನೂರಾರು ಪ್ರಶ್ನೆಗಳು ಬರುತ್ತೆ. ಆದ್ದರಿಂದ ನನ್ನನ್ನು ನಾನು ತಿಳ್ಕೊಳ್ಬೇಕು ಅಂದರೆ, ಅಧ್ಯಾತ್ಮ ಅರ್ಥ ಆಗಬೇಕು ಅಂದರೆ ಅಂತರ್ಯಾಮಿ ಅಂದರೆ ಏನು? ಆತ್ಮಸಾಕ್ಷಿ ಅಂದರೆ ಎಲ್ಲದಕ್ಕೂ ವಿಟ್ನೆಸ್, ಜಗತ್ತಿಗೆ ಸಾಕ್ಷಿಯಾಗಿ, ಸರ್ವ ಚಟುವಟಿಕೆಗಳಿಗೂ ಸಾಕ್ಷಿಯಾಗಿ, ಅಂತರ್ಯಾಮಿಯಾಗಿ, ಆಂತರ್ಯದಲ್ಲಿ ಇರುವಂತಹ ಒಂದು ಜ್ಯೋತಿ, ಒಂದು ಪಾವರ್, ಅದನ್ನು ನಾವು ಅಂತರ್ಯಾಮಿ ಅಂತ ಕರಿತೇವೆ. ಈ ಅಂತರ್ಯಾಮಿಯೇ ನೀನಾಗಿದೆಯಪ್ಪ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ, ತತ್ವಮಸಿ ಅಯಮಾತ್ಮ ಬ್ರಹ್ಮ ಸೋಹಂ, ಈ ರೀತಿಯಾಗಿ ಹೇಳ್ತಾ ಬರ್ತಾರೆ. ಮತ್ತು ಇನ್ನು ದ್ವೈತದವರು ಒಂದು ಕಡೆ ಹೇಳ್ತಾರೆ, ನೋಡಪ್ಪ, ಪರಮಾತ್ಮ ತಂದೆ ಆದರೆ ನೀನು ಮಗ, ಅಂದರೆ ನೀನು ಬಿಂದು, ಅಮೃತ ಬಿಂದು ಅಂತ ಕರಿತೀವಲ್ಲ, ಹಾಗೆ ಮಮ ಏವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಅಂತ ಹೇಳಿ ಕರೀತಾರೆ. ನಾನು ಆತನ ಅಂಶ, ಮಮ ಏವಾಂಶ. ಪರಮಾತ್ಮ ದೊಡ್ಡ ಹಾಲಿನ ಒಂದು ಸಮುದ್ರ ಆದರೆ ಅದರೊಳಗಿರೋ ಒಂದು ಬಿಂದು ನಾನು. ಯಾಕಂದರೆ ಪರಮಾತ್ಮನನ್ನು ಬಿಟ್ಟು ಇನ್ನೊಂದು ಯಾವುದೂ ಇಲ್ಲ ಅಂದ ಮೇಲೆ, ಎಲ್ಲವೂ ಪರಮಾತ್ಮನೇ ಆದಮೇಲೆ ನೀನು ಅದರ ಬಿಂದು ಆಗಿದೆಯಾ ಅಂಥೇಳಿ ಇವರು ಹೇಳ್ತಾರೆ. ಸೊ ಹೀಗೆ ನೋಡಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಅಲ್ಲಿಗೆ ಯಾವುದು ನಿಜ, ಯಾವುದು ಸತ್ಯ, ಈ ಒಂದು ಸತ್ಯ ಅನ್ವೇಷಣೆ ಆಗಬಾರ್ದ? ನೋಡಿ, ಏನೇನೋ ನಾವು ಓದ್ತಾ ಇದ್ದೀವಿ, ಆದರೆ ನನ್ನ ಬಗ್ಗೆನೇ ನಾನು ಓದಲಿಲ್ಲ, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಮತ್ತು ಯಾವ ಕ್ಷಣಕ್ಕೆ ನಾನು ಇಲ್ಲಿಂದ ಹಿರ್ತೀನೋ ಹೊಟ್ಟೋಗ್ತೀನೋ ಗೊತ್ತಿಲ್ಲ. ಆದರೆ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ನಾನು 50 ವರ್ಷ ಆದಮೇಲೆ, 60 ವರ್ಷ ಆದಮೇಲೆ ತಿಳ್ಕೊಳ್ತೀನಿ. ಇದು ಇವಾಗಲ್ಲ. ಇದೆಲ್ಲ ತಿಳ್ಕೊಂಡ್ಬಿಟ್ರೆ ನೀನು ಸನ್ಯಾಸಿ ಆಗಿಬಿಡ್ತೀಯಾ, ಅಥವಾ ಮಾಡುವ ಕೆಲಸಗಳಲ್ಲಿ ನಿರಾಸಕ್ತನಾಗಿ ಬಿಡ್ತೀಯಾ. ಇದೆಲ್ಲವೂ ಕೂಡ ಕ್ಷಣಿಕ ಅನಿಸ್ಬಿಡ್ತದೆ. ನಿನಗೆ ಯಾವುದ್ರ ಮೇಲೆ ಆಸಕ್ತಿ ಇರಲ್ಲ, ನಿನ್ನ ಜೀವನದಲ್ಲಿ ಯಶಸ್ಸು ಸಿಗೋದಿಲ್ಲ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಬಿಡ್ತೀಯಾ. ಈ ರೀತಿಯಾದಂತಹ ಅಜ್ಞಾನದ ಪರಾಕಾಷ್ಠೆಯ ವಿಚಾರಗಳು ನಮ್ಮ ಸುತ್ತಮುತ್ತ ಇದೆ. ನಮ್ಮ ಪೂಜ್ಯನೀಯ ಪೋಷಕರುಗಳಾಗಿರಬಹುದು, ಮತ್ತು ನಮಗೆ ಲೌಕಿಕ ವಿದ್ಯೆಗಳನ್ನು ಕೊಟ್ಟಂತಹ ಗುರುಗಳೇ ಆಗಿರಬಹುದು. ಇವರೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಜ್ಞಾನ ಇದೆಯಾ? ಇರೋದಿಲ್ಲ. ಅವರು ನಮ್ಮ ಹಿತವನ್ನು ಬಯಸೋರಾಗಿರ್ತಾರೆ. ಅವರು ಪೂಜ್ಯಾರ್ಹರು, ಪ್ರಾತಃ ಸ್ಮರಣೀಯರು, ನಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟವರು. ಆದರೆ ಎಷ್ಟೋ ಬಾರಿ ಅವರಿಂದನೂ ಕೂಡ ನಮಗೆ ತಪ್ಪು ಸಂದೇಶಗಳಾಗ್ಬಿಡುತ್ತೆ. ನಮಗೆ ತಪ್ಪುಗಳನ್ನು ಹೇಳಿಕೊಡ್ತಾರೆ, ನಮ್ಮನ್ನು ಹೆದರಿಸುತ್ತಾರೆ. ಅದನ್ನು ತಿಳಿದುಕೊಳ್ಳಬೇಕು.